ನಮಸ್ಕಾರ ಸ್ನೇಹಿತರೆ, ಟಲ್ಲೂರ್ ಇನ್ವೆಸ್ಟ್ಮೆಂಟ್ಸ್ ವತಿಯಿಂದ ನಿಮ್ಗೆಲ್ಲರಿಗೂ ಸ್ವಾಗತ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಚಿತ್ರ ಹೆಸರು ಭಾರೀ ಚರ್ಚೆಗೆ ಕಾರಣವಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ. ಮೊದಲಿಗೆ ಕೇಳಿದವರಿಗೆ ಇದು ತಮಾಷೆಯಂತೆ ಅನಿಸಿತು. ಆದರೆ ಈಗ ಪರಿಸ್ಥಿತಿ ಬೇರೆ ಮಟ್ಟಕ್ಕೆ ಹೋಗಿದೆ. ಸಾವಿರಾರು ಯುವಕರು ಮೀಮ್ಸ್ ಮಾಡುತ್ತಿದ್ದಾರೆ, ಕೋಪ ವ್ಯಕ್ತಪಡಿಸುತ್ತಿದ್ದಾರೆ. ಕೆಲವರು ಇದನ್ನೇ ಹೊಸ ತಲೆಮಾರಿನ ಧ್ವನಿ ಅಂತ ಕರೆಯುತ್ತಿದ್ದಾರೆ. ಆದರೆ ಪ್ರಶ್ನೆ ಏನು ಗೊತ್ತಾ? ಒಂದು ಪದ, ಒಂದು ಅವಹೇಳನ ಹೇಗೆ ಒಂದು ಚಳವಳಿಗೆ ಕಾರಣವಾಯಿತು? ಮತ್ತೆ ಇನ್ನೊಂದು ಪ್ರಶ್ನೆ, ಇದು ಕೇವಲ ಇಂಟರ್ನೆಟ್ ತಮಾಷೆಯಾ, ಅಥವಾ ದೇಶದೊಳಗೆ ಮೌನವಾಗಿ ಕುದಿಯುತ್ತಿರುವ ಕೋಪದ ಮೊದಲ ಸಿಗ್ನಲ್ ಆ? ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋದು, ಈ ಚಳವಳಿ ಹೇಗೆ ಶುರುವಾಯಿತು, ಯಾಕೆ ಯುವಕರು ಕಾಕ್ರೋಚ್ ಅನ್ನೋ ಹೆಸರನ್ನೇ ತಮ್ಮ ಗುರುತಾಗಿ ಮಾಡಿಕೊಂಡರು, ಮತ್ತೆ ಇದು ನಿಜವಾಗಿಯೂ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದಾ? ಕೊನೆಯವರೆಗೂ ನೋಡಿ, ಕಾರಣ ಕೊನೆಯಲ್ಲಿ ನಾನು ಹೇಳೋ ಒಂದು ವಿಚಾರ ನಿಮ್ಮ ಮನಸ್ಸನ್ನೇ ಕದಲಿಸಬಹುದು. ಕೆಲ ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ವಿಚಾರಣೆಯ ವೇಳೆ ಮುಖ್ಯ ನ್ಯಾಯಮೂರ್ತಿಗಳೊಬ್ಬರು ಕೆಲವು ನಿರುದ್ಯೋಗಿ ಯುವಕರ ಬಗ್ಗೆ ಮಾತನಾಡುವಾಗ ಕಾಕ್ರೋಚ್ ಎಂಬ ಪದ ಬಳಸಿ ಮಾತನಾಡಿದರು ಎಂಬ ಸುದ್ದಿ ಹರಡಿತು. ಅವರ ಮಾತಿನ ಅರ್ಥ ಏನೆಂದರೆ, ಕೆಲವರು ನಕಲಿ ಪದವಿ ಪಡೆದು ಸಾಮಾಜಿಕ ಜಾಲತಾಣಗಳಲ್ಲಿ ಗದ್ದಲ ಸೃಷ್ಟಿಸಿ ವ್ಯವಸ್ಥೆ ವಿರುದ್ಧ ದಾಳಿ ಮಾಡುತ್ತಾರೆ ಅನ್ನೋದು. ನಂತರ ಸ್ಪಷ್ಟೀಕರಣ ಕೂಡ ನೀಡಲಾಯಿತು. ಎಲ್ಲಾ ಯುವಕರನ್ನಲ್ಲ, ಕೆಲವರ ಬಗ್ಗೆ ಮಾತ್ರ ಮಾತನಾಡಿದ್ದೆ ಎಂದು ಹೇಳಿದರು. ಆದರೆ ಅಷ್ಟರಲ್ಲೇ ಬೆಂಕಿ ಹೊತ್ತಿಕೊಂಡಿತ್ತು. ಯಾಕಂದ್ರೆ ಇಂದಿನ ಯುವಕರ ಮನಸ್ಥಿತಿ ತುಂಬಾ ಬೇರೆಯಾಗಿದೆ. ಪದವಿ ಇದೆ, ಕೌಶಲ್ಯ ಇದೆ, ಆದರೆ ಕೆಲಸದ ಭರವಸೆ ಇಲ್ಲ. ಕೆಲವರಿಗೆ ಕೆಲಸ ಸಿಕ್ಕರೂ ಸಂಬಳ ಕಡಿಮೆ, ಇನ್ನು ಕೆಲವರಿಗೆ ಯಾವಾಗ ಕೆಲಸ ಹೋಗುತ್ತದೋ ಅನ್ನೋ ಭಯ. ಇಂದು ಅನೇಕ ಕುಟುಂಬಗಳು ಸಾಲದ ಒತ್ತಡದಲ್ಲಿ ಬದುಕುತ್ತಿವೆ. ಮನೆಯ ಸಾಲ, ವಾಹನ ಸಾಲ, ಕ್ರೆಡಿಟ್ ಕಾರ್ಡ್ ಸಾಲ, ಶಿಕ್ಷಣ ಸಾಲ. ತಿಂಗಳ ಸಂಬಳ ಬರುವುದಕ್ಕೂ ಮುಂಚೆ ಹಣ ಖಾಲಿಯಾಗುತ್ತಿದೆ. ಹಲವರು ಕೇವಲ ಇಎಂಐ ಕಟ್ಟೋದಕ್ಕಾಗಿಯೇ ಬದುಕುತ್ತಿರುವ ಪರಿಸ್ಥಿತಿ ಬಂದಿದೆ. ಉಳಿತಾಯ ಕಡಿಮೆಯಾಗುತ್ತಿದೆ, ಬದುಕಿನ ವೆಚ್ಚ ಮಾತ್ರ ಏರುತ್ತಿದೆ. ಅದರ ಮೇಲೆ ಇಂಧನ ದರ ಏರಿದರೆ ಏನಾಗುತ್ತದೆ ಗೊತ್ತಾ? ಪೆಟ್ರೋಲ್, ಡೀಸೆಲ್, ಸಾರಿಗೆ ವೆಚ್ಚ, ಹಣ್ಣು ತರಕಾರಿ, ಹಾಲು, ದಿನಸಿ ಸಾಮಾನು ಎಲ್ಲದರ ಬೆಲೆ ನಿಧಾನವಾಗಿ ಏರಲು ಶುರುವಾಗುತ್ತದೆ. ಸಾಮಾನ್ಯ ಮನುಷ್ಯನ ಜೀವನ ಇನ್ನೂ ಕಷ್ಟವಾಗುತ್ತದೆ. ಒಂದು ದೇಶದ ಆರ್ಥಿಕ ಪರಿಸ್ಥಿತಿ ದುರ್ಬಲವಾದಾಗ ಮೊದಲು ಹೊಡೆತ ತಿನ್ನೋದು ಸಾಮಾನ್ಯ ಜನರು. ಕಂಪನಿಗಳಲ್ಲಿ ಉದ್ಯೋಗ ಕಡಿತ ಶುರುವಾದರೆ, ಕೆಲಸದ ಭದ್ರತೆ ಇಲ್ಲದಿದ್ದರೆ, ಹೊಸ ಉದ್ಯೋಗಗಳು ಸಿಗದಿದ್ದರೆ, ಯುವಕರ ಕೋಪ ನಿಧಾನವಾಗಿ ದೊಡ್ಡ ಚಳವಳಿಯಾಗಿ ಬಹುದು. ಮತ್ತು ಗಮನಿಸಿ, ಇತಿಹಾಸದಲ್ಲಿ ಹಲವಾರು ದೊಡ್ಡ ಚಳವಳಿಗಳು ಮೊದಲಿಗೆ ತಮಾಷೆಯಾಗಿ ಕಾಣಿಸಿದ್ದವು. ಜನರು ನಕ್ಕಿದ್ದರು, ಮೀಮ್ಸ್ ಮಾಡಿದ್ದರು, ಆದರೆ ನಂತರ ಅದೇ ವಿಚಾರ ರಾಜಕೀಯ ಚರ್ಚೆಯ ಕೇಂದ್ರವಾಗಿತ್ತು. ಬಹುಶಃ ಸಿಜೆಪಿ ಅನ್ನೋದು ಈಗ ಕೇವಲ ಒಂದು ಮೀಮ್ ಆಗಿರಬಹುದು. ಆದರೆ ಆರ್ಥಿಕ ಪರಿಸ್ಥಿತಿ ಇನ್ನೂ ಕೆಟ್ಟರೆ, ಉದ್ಯೋಗ ಸಮಸ್ಯೆ ಹೆಚ್ಚಾದರೆ, ಜೀವನ ವೆಚ್ಚ ನಿಯಂತ್ರಣ ತಪ್ಪಿದರೆ, ಇದೇ ಒಂದು ದೊಡ್ಡ ಯುವ ಚಳವಳಿಯಾಗಿ ರೂಪುಗೊಳ್ಳುವ ಸಾಧ್ಯತೆಯನ್ನು ಕೆಲವರು ಚರ್ಚೆ ಮಾಡುತ್ತಿದ್ದಾರೆ. ಇಲ್ಲಿಯೇ ಒಂದು ದೊಡ್ಡ ತಿರುವು ನಡೆಯಿತು. ಸಾಮಾನ್ಯವಾಗಿ ಜನರು ಅವಮಾನದಿಂದ ದೂರ ಎಡುತ್ತಾರೆ, ಆದರೆ ಇಲ್ಲಿ ಯುವಕರು ಅದನ್ನೇ ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡರು. ಹೌದು, ನಾವು ಕಾಕ್ರೋಚ್ ಕಡೆ. ಎಷ್ಟು ಒತ್ತಡ ಬಂದರೂ ಬದುಕುತ್ತೇವೆ, ಎಷ್ಟು ಬಾರಿ ತುಳಿದರೂ ಮತ್ತೆ ಎದ್ದುಕೊಳ್ಳುತ್ತೇವೆ. ಯಾರೂ ನಮ್ಮ ಧ್ವನಿಯನ್ನು ಶಾಶ್ವತವಾಗಿ ಮೌನಗೊಳಿಸಲಾಗುವುದಿಲ್ಲ ಎಂಬ ರೀತಿಯಲ್ಲಿ ಸಾವಿರಾರು ಮೀಮ್ಸ್ ಹರಡತೊಡಗಿದವು. ಅಲ್ಲಿಂದಲೇ ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಹೆಸರು ಭಾರೀ ವೈರಲ್ ಆಯಿತು. ಆದರೆ ಇದು ಕೇವಲ ತಮಾಷೆ, ಅಥವಾ ಇದರ ಹಿಂದೆ ದೊಡ್ಡ ಕೋಪ ಮಲಗಿದೆಯಾ? ಗಮನಿಸಿ, ಬಹುತೇಕ ಯುವಕರ ಕೋಪ ಈಗ ರಾಜಕೀಯಕ್ಕಿಂತ ಹೆಚ್ಚಾಗಿ ವ್ಯವಸ್ಥೆಯ ಮೇಲೆ ಇದೆ. ನಾವು ಎಷ್ಟು ಓದಿದರೂ ನಮ್ಮ ಭವಿಷ್ಯ ಸುರಕ್ಷಿತವೇ ಅನ್ನೋ ಪ್ರಶ್ನೆ ಹಲವರ ಮನಸ್ಸಿನಲ್ಲಿ ಮೂಡಿದೆ. ಇಲ್ಲಿ ಒಂದು ಮುಖ್ಯ ಸಂಗತಿ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುವುದು ಒಂದು ವಿಷಯ, ದೇಶವ್ಯಾಪಿ ಚಳವಳಿ ಆಗುವುದು ಮತ್ತೊಂದು ವಿಷಯ. ಯಾಕಂದ್ರೆ ಯಾವುದೇ ದೊಡ್ಡ ಬದಲಾವಣೆಗೆ ಬೇಕಾಗುವುದು ಸ್ಪಷ್ಟ ದಾರಿ, ಬಲವಾದ ನಾಯಕತ್ವ, ಶಿಸ್ತಿನ ತಂಡ ಮತ್ತು ಜನರ ವಿಶ್ವಾಸ.
ಈ ಕ್ಷಣಕ್ಕೆ ಸಿಜೆಪಿ ಬಣಿ. ಯಾವ ಅಧಿಕೃತ ನಾಯಕತ್ವವೂ ಇಲ್ಲ. ಯಾವ ಘೋಷಣಾಪತ್ರವೂ ಇಲ್ಲ. ಯಾವ ರಾಜಕೀಯ ರಚನೆಯೂ ಇಲ್ಲ. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿದೆ. ದೇಶದ ಯುವಕರೊಳಗೆ ಬೆಂಕಿ ಹೊತ್ತಿಕೊಂಡಿದೆ. ಆ ಬೆಂಕಿ ನಾಳೆ ಆರಿಹೋಗುತ್ತದೆಯಾ ಅಥವಾ ಹೊಸ ರಾಜಕೀಯ ಶಕ್ತಿಯಾಗಿ ರೂಪುಗೊಳ್ಳುತ್ತದೆಯಾ? ಅದು ಮುಂದಿನ ಕೆಲವು ವರ್ಷಗಳು ತೀರ್ಮಾನಿಸಲಿದೆ. ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು? ಕಾಕ್ರೋಚ್ ಜನತಾ ಪಾರ್ಟಿ ಇದು ಕೇವಲ ಮೀಮ್ ಸಂಸ್ಕೃತಿಯ ಅಥವಾ ಯುವಕರ ಭವಿಷ್ಯದ ಎಚ್ಚರಿಕೆಯ ಗಂಟೆಯ? ನಿಮ್ಮ ಉತ್ತರವನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟವಾದರೆ ಒಂದು ಮೆಚ್ಚುಗೆ ನೀಡಿ. ಮತ್ತೆ ಇಂತಹ ಆಲೋಚನೆ ಹುಟ್ಟಿಸುವ ಕನ್ನಡ ವಿಡಿಯೋಗಳಿಗಾಗಿ ನಮ್ಮ ವಾಹಿನಿಯನ್ನು ಚಂದಾದಾರರಾಗಿ. ಟಲ್ಲೂರ್ ಇನ್ವೆಸ್ಟ್ಮೆಂಟ್ಸ್ ವತಿಯಿಂದ ಧನ್ಯವಾದಗಳು.